गवर्नमेंट स्कूलों को बचाने और स्कूलों के हर तरह के डेवलपमेंट के लिए गवर्नमेंट स्कूल डेवलपमेंट फोरम और कर्नाटका रूरल कूली वर्कर्स एसोसिएशन बीदर ने 14 अप्रैल 2026 को रात 9 बजे पुराने डिस्ट्रिक्ट कमिश्नर ऑफिस के सामने दिन रात का धरना शुरू कर दिया। आज 15 अप्रैल 2026 को हमने संघर्ष की जगह जाकर अपना सपोर्ट दिया। हम सरकार के उस फैसले का विरोध कर रहे हैं जिसमें गरीब, दलित और मजदूरों के बच्चे पढ़ने वाले सरकारी स्कूलों को बंद कर दिया गया है, जो संविधान और डॉक्टर बाबा साहेब अम्बेडकर की इच्छा के खिलाफ है। मांगे सरकारी स्कूलों के लिए टीचरों की नियुक्ति की जाए, बच्चों को अच्छी शिक्षा दी जाए, बच्चों की संख्या बढ़ाने के लिए कदम उठाए जाए, सरकारी स्कूल किसी भी वजह से बंद न हो, आस पड़ोस के स्कूलों को पक्का किया जाए और दूसरी मांगों का सपोर्ट किया जाए। कर्नाटका विद्यावर्धक संघ और कर्नाटका स्कूल डेवलपमेंट एंड सुपरविजन कोऑर्डिनेशन फोरम के कन्वीनर महेश गोरनालकर ने कहा कि अगर सरकार हमारी मांगों के खिलाफ जाती है तो हम सरकार के खिलाफ कड़ा संघर्ष करेंगे और कर्नाटका बंद का आह्वान करेंगे। कन्नड़ साहित्य परिषद के सेक्रेटरी MS मनोहर ने अपना सपोर्ट दिया और प्रोग्रेसिव ऑर्गेनाइजेशन और एक्टिविस्ट से बड़ी संख्या में इस सही संघर्ष का सपोर्ट करने की अपील की। कैमरामैन पपुराज का कवरेज। नमस्ते, ನಾವು ಸರ್ಕಾರಿ ಶಾಲಾ ಅಭಿವೃದ್ಧಿ ವೇದಿಕೆ ವತಿಯಿಂದ ನಿನ್ನೆ ಅಂತರ ಏಪ್ರಿಲ್ 14ರಂದು ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ದಿವಸ ಮುಖ್ಯವಾಗಿ ಅಂಬೇಡ್ಕರ್ ವಾದ ನಮ್ಗೆ ಏನ್ ಹೇಳ್ತದ, ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳ್ತದ। ಅದ್ರ ಸಲುವಾಗಿ ಶಿಕ್ಷಣಕ್ಕೆ ಇವತ್ತು ಸರ್ಕಾರ ಏನ್ ತೀರ್ಮಾನ ಮಾಡಿದ, ಹಳ್ಳಿಗಳಲ್ಲಿರುವ ಎಲ್ಲಾ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಬಂದ್ ಮಾಡಿ ಪಬ್ಲಿಕ್ ಸ್ಕೂಲ್ಗಳು 5 ಹಳ್ಳಿಗೆ ಒಂದು ಶಾಲೆಯನ್ನ ತೆಗಿಬೇಕು ಅಂತ ಏನು ನಿರ್ಧಾರ ಮಾಡಿದೆ ಸರ್, ಅದರ ವಿರೋಧ ವ್ಯಕ್ತವಾಗಿ ನಮ್ಮಲ್ಲಿ ಎಲ್ಲಾ ಹಳ್ಳಿಗಳ ಪೋಷಕರು ಬಂದು ಈ ವೇದಿಕೆಗೆ ನಿನ್ನೆರಿಂದ ಮಹಿಳೆಯರೆಲ್ಲರೂ ಸೇರ್ಕೊಂಡು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದೀವಿ ಸರ್। ನಮ್ಮ ಅಹೋರಾತ್ರಿ ಧರಣಿಯ ಪ್ರಮುಖ ಬೇಡಿಕೆಗಳೇನಂತರ ಖಾಲಿ ಇರುವ ವಿಷಯವಾರು ಖಾಲಿ ಇರುವ ಶಿಕ್ಷಕರ ಹುದ್ದೆಯನ್ನು ತಕ್ಷಣವೇ ಭರ್ತಿ ಮಾಡ್ಕೊಳ್ಬೇಕು, ಮತ್ತೆ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಅಂತರ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಆಟದ ಮೈದಾನದ ವ್ಯವಸ್ಥೆ ಮಾಡಬೇಕು, ಮತ್ತೆ RTI ಕಾಯ್ದೆಯನ್ನು ಅದರ ನಮ್ಮ ಹೆಸರು ರಾಜ್ಕುಮಾರ್ ಅಂತ, ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ಬಸವ ಕಲ್ಯಾಣದ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು। ಇತ್ತೀಚಿನ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಕೋರ್ತೀನಿ। ಯಾವುದೇ ಸರ್ಕಾರ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಅದು ರಾಷ್ಟ್ರದ ಕಲ್ಯಾಣ ಸಾಧಿಸಬೇಕು, ಜನರ ಕಲ್ಯಾಣ ಸಾಧಿಸಬೇಕು, ದೇಶದ ಕಲ್ಯಾಣ ಸಾಧಿಸಬೇಕು। ಆದರೆ ಇತ್ತೀಚಿನ ಸರ್ಕಾರಗಳು ಬಡವರ ಪರವಾಗಿಲ್ಲ, ಅವರು ಮಾಫಿಯಾಗಳದು, ಶಿಕ್ಷಣದಾಗ ಮಾಫಿಯಾ ಮಾಡೋರದು ಪರವಾಗಿದೆ। ಆದರೆ ಇದು ಜನ ಸಹಿಸಿಕೊಳ್ಳೋದಿಲ್ಲ, ಇದು ಬಿಟ್ಟು ಬಿಡಬೇಕು, ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ಸಮತಾ ಸಮಾಜ ನಿರ್ಮಾಣ ಆಗಬೇಕು, ಮದ್ಯ ನಿಷೇಧ ಆಗಬೇಕು। ಇವೆಲ್ಲ ನಮ್ಮ ಬಡವರಿಗೆ ಮಾರಕ ಅಸ್ತ್ರಗಳು, ನಮ್ಗೆ ಪ್ರಗತಿ ಆಗ್ಲಿಕ್ಕೆ ಬಿಡೋದಿಲ್ಲ। ಇವೆಲ್ಲ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು। MLA MP ಗಳು ಕೂಡ ಇದ್ರ ಬಗ್ಗೆ ಸರಾಯಿ ಮಾರಾಟ ಮಾಡೋದಾಗ್ಲಿ, ಅದು ಹೆಚ್ಚಿನ ಪ್ರಮಾಣದಾಗಿ ಅಕ್ರಮವಾಗಿ ಮಾರಾಟ ಮಾಡೋದಾಗ್ಲಿ ಸರ್ಕಾರ ಕಡೆಯಿಂದ ಯಾಕಾಗಲ್ಲ, ತಾವೇ ಪ್ರೈವೇಟ್ ಯಾಕಾಗಲ್ಲ, ಅದು ಬಂದ್ ಮಾಡ್ತಕ್ಕಂಥದ್ದು ನಿಯಮ ಜಾರಿಗೆ ತರಬೇಕು। ಇದರಿಂದ ನಮ್ಮ ದೇಶ ಸುಧಾರಿಸ್ತದ। देश विदेश और स्थानीय समाचारों के लिए चैनल को लाइक और सब्सक्राइब जरूर करें।